ಈ ದಿನ ನಾನು ರಿವ್ಯೂ ಮಾಡ್ತಾ ಇರೋ ಪುಸ್ತಕದ ಹೆಸರು ತೊಂಡೆ ಚಪ್ಪರ. ಈ ಕಾದಂಬರಿಯನ್ನು ಬರೆದಿರೋರು ಪ್ರಮೋದ್ ಮರವಂತೆ ಅಂತ ಹೇಳಿ. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನಮ್ಮನ್ನು ಕಥೆಯಲ್ಲಿ, ಆ ಕಾದಂಬರಿಯಲ್ಲೇ ನಮ್ಮನ್ನು ಎಳ್ಕೊಂಡು ಹೋಗ್ತಕ್ಕಂತಹ ಶಕ್ತಿ ಈ ಕಾದಂಬರಿಯಲ್ಲಿದೆ. ಅಂದರೆ ಅಲ್ಲಿ ಬರ್ತಕ್ಕಂತಹ ಕ್ಯಾರೆಕ್ಟರ್ಸ್ ಆಗಿರ್ಬೋದು, ಅಲ್ಲಿ ಬರೋ ಸಿಚುವೇಶನ್ ಆಗಿರ್ಬೋದು, ಎಲ್ಲೋ ನಮ್ಮ ಸುತ್ತಮುತ್ತಲೇ ನಮ್ಮೂರಲ್ಲೇ ನಡೀತಾ ಇದೆಯೇನೋ ಅನ್ನೋ ಒಂದು ಅನುಭವ ನಮಗೆ ಹುಟ್ಟುತ್ತೆ. ಮತ್ತು ನಾವು ಅವರು ಬರೆದಿರೋ ಶೈಲಿಗೆ ನಾವು ಅವರ ಪಕ್ಕದಲ್ಲೇ, ಆ ಕ್ಯಾರೆಕ್ಟ್ರಲ್ಲ ಅಕ್ಕಪಕ್ಕದಲ್ಲೇ ನಾವು ಸುಳಿದಾಡಿ ನಾವು ಅಲ್ಲಿ ತಲ್ಲೀನ ನಾವೆಲ್ಲ ಅಲ್ಲಿ ಆ ಕಥೆಯಲ್ಲಿ ಮುಳುಗಿ ಹೋಗ್ತೀವಿ. ಇಂತಹ ಅದ್ಭುತವಾಗಿರೋ ಕಾದಂಬರಿಯನ್ನು ಪ್ರಮೋದ್ ಮರವಂತೆಯವರು ನಮಗೆಲ್ಲರಿಗೂ ಕೊಟ್ಟಿದ್ದಾರೆ. ಬಹಳ ಸಂತೋಷದ ವಿಚಾರ. ಬಹಳ ಖುಷಿಯಾಯಿತು ಈ ಕಾದಂಬರಿ ಓದಿ ನನಗೆ. ಈ ಕಾದಂಬರಿ ಹಲವಾರು ಕ್ಯಾರೆಕ್ಟರ್ ಬರ್ತದೆ. ಆ ಕ್ಯಾರೆಕ್ಟ್ರಲ್ಲಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥವ್ನು ಯಾರಂದರೆ ನಿಂಗ ಅಂತ ಹೇಳಿ. ಆ ನಿಂಗನಿಂದನೇ ಶುರುವಾಗೋ ಕತೆ ಆ ನಿಂಗನಿಂದಲೇ ಮುಗಿದು ಹೋಗ್ತದೆ. ಅತ್ಯಂತ ಸುಂದರವಾಗಿ ಕಲ್ಪನೆಯನ್ನು ಕಟ್ಟಿಕೊಟ್ಟಿದ್ದಾರೆ ನಮ್ಮ ಪ್ರಮೋದ್ ಮರವಂತೆಯವರು. ಈ ಕಾದಂಬರಿಯಲ್ಲಿ ಪ್ರಮುಖವಾಗಿ 11 ಅಧ್ಯಾಯಗಳು ಬರ್ತದೆ. ಈ 11 ಅಧ್ಯಾಯಗಳಲ್ಲಿ ಪ್ರಥಮದು ತೀರ್ಥರೂಪ ಅಂತ ಹೇಳಿ ಹೆಸರನ್ನು ಇಟ್ಟಿದ್ದಾರೆ. ಇದರಲ್ಲಿ ನಿಂಗ ಆತನ ಹೆಂಡದ ಸಹವಾಸದ ಬಗ್ಗೆ, ಆತ ಎಣ್ಣೆ ಕುಡಿಯುವುದನ್ನು ಬಿಟ್ಟಿರುವುದರಿಂದ ಅವನಿಗೇನೇನೆಲ್ಲ ತೊಂದರೆ ಆಯಿತು ಅನ್ನೋದನ್ನೆಲ್ಲ ನಾವು ಈ ತೀರ್ಥ ರೂಪದಲ್ಲಿ ತಿಳ್ಕೊತೀವಿ. ಬಹಳ ಸೊಗಸಾಗಿ ಕಟ್ಟಿಕೊಟ್ಟಿದ್ದಾರೆ. ಮತ್ತು ಜೈ ಹನುಮಾನ್ ಇದು ಒಂದು ಕಾರ್ಯಕ್ರಮ, ಸೀರಿಯಲ್ ಅಂತ ಹೇಳ್ಬೋದು. ಈ ನಿಂಗನ ಮಗನಾಗಿರ್ತಕ್ಕಂತಹ ಗುಂಡನಿಗೆ ಆ ಊರಿನಲ್ಲಿ ಟಿ ವಿ ನೋಡಲಿಕ್ಕೆ ಇದ್ದಿದ್ದು ಕೇವಲ ನಾಡರ ಮನೆ ಮಾತ್ರ. ಆ ನಾಡರ ಮನೆಯಲ್ಲಿ ಹೋಗಿ ಜೈ ಹನುಮಾನ್ ಕಾರ್ಯಕ್ರಮವನ್ನು ನೋಡೋ ಕುತೂಹಲದಲ್ಲಿ ಆತನಿರ್ತಾನೆ. ಅಲ್ಲಿ ಬರೆದಿರ್ತಕ್ಕಂತಹ ಕೆಲವು ಸನ್ನಿವೇಶಗಳು ಸಹ ಅದ್ಭುತವಾಗಿದೆ. ಅಲ್ಲಿ ರಾಮ ರಾವಣನ ಯುದ್ಧ ಟಿ ವಿಲಿ ಬರ್ತಾ ಇರಬೇಕಾದ್ರೆ ಕರೆಂಟ್ ಹೋದ ಸಂದರ್ಭದಲ್ಲಿ ಗುಂಡ, ಅಯ್ಯೋ ರಾಮ ರಾವಣರ ಯುದ್ಧದಲ್ಲಿ ರಾಮ ಗೆದ್ರೆ ಸಾಕಪ್ಪ ಅಂತ ಕೊರಗೋ ಒಂದು ಸನ್ನಿವೇಶ ಸಹ ನಮ್ಮನ್ನೆಲ್ಲ ಅತಿಯಾಗಿ ಕಾಡುತ್ತದೆ, ಎಷ್ಟು ಮುಗ್ಧ ಜನರು ಅಂತ ಹೇಳಿ. ನಂತರದಲ್ಲಿ ಭೂತಪ್ಪನಿಗೆ ಅರ್ಪಿಸೋ ಕೋಳಿ ಭಾಗ 1 ಭಾಗ 2 ಅಂತ ಹೇಳಿ ಅದರ ಬಗ್ಗೆ ಬರೆದರೆ ಅತ್ಯಂತ ಚುರುಕಾದ ಕೋಳಿ. ಕೋಳಿಯಿಂದಲೇ ಈ ಕತೆಗೆ ಒಂದು ತಿರುವು ಅಂತ ಹೇಳಿ ಹೇಳ್ಬೋದು. ಆ ಕೋಳಿ ಯಾವಾಗ ಒಂದು ಮನೆಯೊಳಗೆ ಹೋಗ್ತದೆ, ಆ ಮನೆಯೊಳಗಡೆ ಅರೆಬೆತ್ತಲಾಗಿ ಸ್ನಾನ ಮಾಡ್ತಾ ಇರ್ತಕ್ಕಂತಹ ನಾಗಿಯನ್ನು ಕಂಡಾಗ ಅಲ್ಲಿಂದಲೇ ಒಂದು ಕತೆ ಮತ್ತೊಂದು ಆಯಾಮಕ್ಕೆ ಪಡೆಯುತ್ತೆ. ಇದೆಲ್ಲ ಅದ್ಭುತವಾಗಿ ಬರೆದಿದ್ದಾರೆ. ಆ ಭೂತಪ್ಪನ ಕೋಳಿಯೂ ಸಹ ಈ ಕಾದಂಬರಿಯಲ್ಲಿ ಒಂದು ಪ್ರಮುಖವಾಗಿರೋ ಒಂದು ಕ್ಯಾರೆಕ್ಟರ್ ಅಂತ ಹೇಳಿ ಹೇಳ್ಬೋದು. ಮತ್ತು ಆ ಭೂತಪ್ಪನಿಗೆ ಆ ಕೋಳಿಯನ್ನು ಬಲಿ ಕೊಟ್ಟರೆ, ಆ ಬಲಿ ಕೊಟ್ಟ ಕೋಳಿ ಯಾರ್ದು, ಅದು ಎಲ್ಲಿಂದ ಬಂತು, ಯಾಕೆ ಬಂದು ಇವರ ಹತ್ರ ಸೇರ್ಕೋತು ಅನ್ನೋದನ್ನೆಲ್ಲ ಅತ್ಯಂತ ಸುಂದರವಾಗಿ ನಮ್ಮ ಪ್ರಮೋದ್ ಮರವಂತೆಯವರು ಕಟ್ಕೊಟ್ಟಿದ್ದಾರೆ. ಬಹಳ ಖುಷಿಯಾಯಿತು. ನಂತರದಲ್ಲಿ ತೊಂಡೆ ಚಪ್ಪರ ಅಂತ ಹೇಳಿ ಮತ್ತೊಂದು ಅಧ್ಯಾಯ. ಈ ಅಧ್ಯಾಯದಲ್ಲಿ ನಾಗಿ ಮತ್ತು ತಿಮ್ಮನ ಸಮಾಗಮ ಇದೆ. ಅಂದರೆ ವಿಧವೆಯಾಗಿರೋ ನಾಗಿ ತನ್ನ ವಿರಹ ವೇದನೆಯನ್ನು ತಡೆಯಲಾಗದೆ ಏನೇನೆಲ್ಲ ಕಷ್ಟಪಡ್ತಾಳೆ. ಅತ್ಯಂತ ಕೋಪಿಯಾಗಿರೋ ಈ ನಾಗಿ ಹೇಗೆ ತನ್ನ ವಿರಹ ವೇದನೆಯನ್ನು ನೀಗಿಸ್ಕೊಳ್ತಾಳೆ ಅನ್ನೋದನ್ನು ಅತ್ಯಂತ ಚೆನ್ನಾಗಿ ಬರೆದಿದ್ದಾರೆ. ಅದಕ್ಕೆ ಟೈಟಲ್ಲೇ ತೊಂಡೆ ಚಪ್ಪರ ಅಂತ ಇಟ್ಟಿದ್ದಾರೆ. ಆ ತೊಂಡೆ ಚಪ್ಪರ ಯಾಕೆ ಬಿತ್ತು, ಯಾರು ಬೀಳಿಸಿದ್ದು, ಅದನ್ನು ಮತ್ತೆ ಯಾರು ಕಟ್ಟಿದ್ದು, ಆ ಕಟ್ಟಿರೋದ್ರಿಂದ ಏನೇನೆಲ್ಲ ಜಗಳ ಆಯಿತು ಅನ್ನೋದೆಲ್ಲ ಅತ್ಯದ್ಭುತವಾಗಿ ನಮ್ಮ ಪ್ರಮೋದ್ ಮರವಂತೆಯವರು ಹೇಳಿದ್ದಾರೆ. ಮತ್ತು ಅಕ್ಕಿ ಹಪ್ಪಳ ಅಂತ ಹೇಳಿ ಒಂದು ಚಾಪ್ಟರ್ ಬರ್ತದೆ, ಅದು ಸಹ ತುಂಬ ಚೆನ್ನಾಗಿದೆ. ಬೆಂಕಿಯ ಕೆಂಡ ಅಂತ ಹೇಳಿ ಹೇಳ್ತಾರೆ, ಅದು ಸಹ ನಾಗಿಯ ಬಗ್ಗೆಯೇ ಆಗಿದೆ. ನಾಗಿಗೂ ಮತ್ತು ನಿಂಗನಿಗೂ ಉಂಟಾಗೋ ಒಂದು ಮನಸ್ಸಿನ ಘರ್ಷಣೆ, ಅವರಿಬ್ಬರಿಗೂ ಉಂಟಾಗೋ ಘರ್ಷಣೆಯನ್ನು ಅತ್ಯಂತ ಸೊಗಸಾಗಿ ಬರೆದಿದ್ದಾರೆ. ಯಾವುದೇ ತರಹ ವಲ್ಗರ್ ಅಂತ ಭಾಷೆ ಇಲ್ಲಿ ಎಲ್ಲೂ ಇಲ್ಲ. ನಮಗೆ ಓದುವ ಸಂದರ್ಭದಲ್ಲಿ ಯಾವುದೇ ತರಹ ಮುಜುಗರ ಆಗಲ್ಲ. ಅಷ್ಟು ಚೆನ್ನಾಗಿ ನಮ್ಮ ಪ್ರಮೋದ್ ಮರವಂತೆಯವರು ಈ ಕಾದಂಬರಿಯನ್ನು ಕಟ್ಟಿಕೊಟ್ಟಿದ್ದಾರೆ.
ಅಲ್ಲಿ ಬರ್ತಕ್ಕಂತಹ ಬಯಲು ಸೀಮೆ ಆಗಿರತಕ್ಕಿಂದ ಅಲ್ಲಿ ಬರ್ತಕ್ಕಂತಹ ಭಾಷೆ ಸ್ವಲ್ಪ ಕೆಟ್ಟದಾಗಿರ್ಬೋದು. ಬಟ್ ಆದರೆ ಅದು ನೀವು ಕಾದಂಬರಿಯ ಒಳಗೆ ಓದ್ಬಿಟ್ರೆ ಅದೆಲ್ಲ ನಿಮ್ಗೆ ಏನೂ ಅನಿಸಲ್ಲ. ಅವ್ರ ಪಕ್ಕನೇ ನಾವು ಅವ್ರ ಪಕ್ಕನೇ ನಿಂತಿದ್ದೀವೇನೋ, ಅವರು ನಮ್ಮ ಎದುರಿಗೇನೆ ಆ ಥರ ಎಲ್ಲ ಬೈತಾ ಇದ್ದಾರೆ ಅನ್ನೋ ಒಂದು ಮನಸ್ಸಿಗೆ ಭಾವನೆ ನಮ್ಮಲ್ಲಿ ಉಂಟಾಗ್ತದೆ. ಅವ್ರು ಬೈಯೋದಕ್ಕೆ ಕರೆಕ್ಟಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳಿ ನಮಗೂ ಸಹ ಅನಿಸ್ತದೆ. ಯಾವುದೇ ತರಹ ನಮಗೇನಂತಾರೆ, ಏನು ಒಂಥರ ಮುಜುಗರ ಆಗಲ್ಲ. ಓದ್ತಾ ಇದ್ದರೆ ಬಹಳ ಖುಷಿಯಿಂದ ಬಹಳ ಎಂಜಾಯ್ ಮಾಡ್ಕೊಂಡು ಓದೋ ಥರ ನಮಗೆ ಅನುಭವ ಆಗ್ತದೆ. ನಂತರದಲ್ಲಿ ಚೌತಿ ಚಂದ್ರ ಅಂತ ಹೇಳಿ ಗಣಪತಿಯನ್ನು ಕೂಡಿಸೋ ಒಂದು ಸಮಯ ಬರ್ತದೆ. ಆ ಸಮಯದಲ್ಲಿ ಯಾರು ಅಧ್ಯಕ್ಷರು, ಯಾರು ಉಪಾಧ್ಯಕ್ಷರು, ಏನೇನೆಲ್ಲ ಕೆಲಸ ಮಾಡಿದ್ರು, ಏನೇನೆಲ್ಲ ಕಷ್ಟಪಟ್ಟರು. ಆಮೇಲೆ ನಾಟಕ, ಆ ನಾಟಕದ ಸನ್ನಿವೇಶಗಳು ಅತ್ಯಂತ ಸೊಗಸಾಗಿ ಕಟ್ಕೊಟ್ಟಿದ್ದಾರೆ. ನಾಟಕ ಕಲಿಯೋದಿರ್ಬೋದು, ಅಲ್ಲಿ ನಾಟಕ ಆಡೋದಿರ್ಬೋದು, ತುಂಬ ಚೆನ್ನಾಗಿ ಪ್ರಮೋದ್ ಮರವಂತೆ ಅವರು ಹೇಳಿದ್ದಾರೆ. ನಂತರದಲ್ಲಿ ಹರಾಜು, ಗಣಪತಿ ಹಬ್ಬದಲ್ಲಿ ಉಳಿದಿರತಕ್ಕಂಥ ವಸ್ತುಗಳ ಹರಾಜು, ಅದು ತುಂಬ ಚೆನ್ನಾಗಿದೆ. ಕೊನೆಯ ಅಧ್ಯಾಯ ನ್ಯಾಯ. ಅತ್ಯಂತ ಈ ಹರಾಜು ಮತ್ತು ನ್ಯಾಯ, ಇಲ್ಲಿ ಈ ಕಾದಂಬರಿಗೆ ಒಂದು ಟ್ವಿಸ್ಟೇ ಬರ್ತದೆ. ಅತ್ಯಂತ ಸೊಗಸಾಗಿ ಬರೆದಿದ್ದಾರೆ. ಒಂದು ತಿರುವು ಸಿಕ್ಬಿಡುತ್ತೆ ಇಲ್ಲೇ. ಒಂದು ಕಾದಂಬರಿ ನಿಮ್ಮನ್ನು ಹಿಡಿದಿಟ್ಕೊಳ್ಬಿಡುತ್ತೆ. ಏನು ಮೂವಿಲಿ ಕ್ಲೈಮ್ಯಾಕ್ಸ್ ಅಂತ ಹೇಳ್ತಾರಲ್ಲ, ಕ್ಲೈಮ್ಯಾಕ್ಸಲ್ಲಿ ಸೀಟಿನ ತುದಿಗೆ ಬಂದು ನಾವು ಹೇಗೆ ಕೂತ್ಕೋತೀವೋ ಅದೇ ತರಹ ಈ ಕ್ಲೈಮ್ಯಾಕ್ಸ್ನಲ್ಲಿ ನಾವು ಸಹ ಬುಕ್ಕಿನ ಅಂತರಾಳಕ್ಕೆ ಹೊರಟೋಗ್ತೀವಿ. ಏನಾಗ್ತದೆ ಮುಂದೇನಾಗುತ್ತೆ ಅಂತ ಹೇಳಿ. ವಿಧವೆ ಆದವಳು ಬಸುರಾದಾಗ ಏನೇನೆಲ್ಲ ತೊಂದರೆ ಉಂಟಾಗ್ತದೆ, ಯಾರ ಮೇಲೆ ತಾನು ಬಸರೆಯಾಗಿರೋ ಕಾರಣ ಹೊರಿಸ್ತಾಳೆ. ಅತ್ಯಂತ ಸೊಗಸಾಗಿ ಬರೆದಿದ್ದಾರೆ. ಮತ್ತು ಕೊನೆಯಲ್ಲಿ ಆದಂತಹ ಕ್ಲೈಮ್ಯಾಕ್ಸ್ ಸಹ ನನಗೆ ಬಹಳ ಇಷ್ಟ ಆಯಿತು, ಬಹಳ ಖುಷಿ ಆಯಿತು. ಅಲ್ಲಿ ಕೊನೆಯಲ್ಲಿ ಬರೋ ಈ ತೊಂಡೆ ಚಪ್ಪರದ ಮೆನ್ಷನ್ ಏನಿದೆ, ತೊಂಡೆ ಚಪ್ಪರದ ಬಳ್ಳಿಯ ಮೆನ್ಷನ್ ಏನಿದೆ, ಅದರ ಸಾರಿನ ರುಚಿ ಏನಿದೆ, ಬಹಳ ಸುಂದರವಾಗಿತ್ತು ಈ ಕಾದಂಬರಿ. ಇದನ್ನೆಲ್ಲ ನಮಗೆ ಕೊಟ್ಟಂತಹ ಪ್ರಮೋದ್ ಮರವಂತೆಯವರಿಗೆ ಬಹಳ ಧನ್ಯವಾದಗಳು. ತುಂಬ ಚೆನ್ನಾಗಿದೆ. ಎಲ್ಲರೂ ಸಹ ಓದ್ಬೋದು, ಏನೂ ತೊಂದರೆ ಇಲ್ಲ. ಕೇವಲ ಒಂದು 120 ಪೇಜ್ ಇದೆ ಅಷ್ಟೇ. ಅತ್ಯಂತ ಸೊಗಸಾದ ಕಾದಂಬರಿ. ನನಗೆ ನಿಜ ಹೇಳಬೇಕು ಅಂದರೆ ಕುವೆಂಪುರವರ ಮಲೆಗಳಲ್ಲಿ ಮದುಮಗಳು ಮತ್ತು ಕಾನೂರು ಹೆಗ್ಗಡತಿ ಓದಿದಾಗ ಯಾವ ಅನುಭವವಾಯಿತೋ ಅದೇ ಅನುಭವ ನನಗೆ ಈ ಪ್ರಮೋದ್ ಮರವಂತೆಯವರ ತೊಂಡೆ ಚಪ್ಪರ ಸಹ ಕೊಡ್ತು ಅಂತ ಹೇಳೋದು ಏನು ಅತಿಶಯೋಕ್ತಿ ಆಗಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ. ಈ ಕಾದಂಬರಿಯನ್ನು ಕೊಟ್ಟ ಪ್ರಮೋದ್ ಮರವಂತೆಯವರಿಗೆ ನನ್ನ ಕಡೆಯಿಂದ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ಹೀಗೆ ನಿಮ್ಮ ಸಾಹಿತ್ಯ ಕೃಷಿ ಇದೇ ಥರ ಮುಂದುವರಿಲಿ. ಇದೇ ಥರ ಇನ್ನೂ ಹಲವಾರು ಕಾದಂಬರಿಯನ್ನು ನಮಗೆಲ್ಲರಿಗೂ ಸಹ ಕೊಡಿ ಅಂತ ಹೇಳಿ ನಾನು ಕೇಳ್ಕೊತೀನಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.